ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUC ಇತಿಹಾಸದ 5 ಅಂಕದ ಪ್ರಶ್ನೋತ್ತರಗಳು. ಇವು ಪ್ರಿಪ್ರೇಟರಿ ಎಕ್ಸಾಮ್ಗೆ ಇರ್ಬೋದು ಅಥವಾ ಆನ್ಯುವಲ್ ಎಕ್ಸಾಮ್ಗೆ ಇರ್ಬೋದು. ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ, ಇವು ಬ್ಲೂ ಪ್ರಿಂಟ್ ಪ್ರಕಾರನೇ ಇರುವಂತಹದ್ದು. ಹಾಗೆ ಇವುಗಳನ್ನು ನೀವು ಅಭ್ಯಾಸ ಮಾಡಿದರೆ ಒಂದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೇ ಇರ್ಬೋದು ಅಥವಾ ಪ್ರಿಪ್ರೇಟರಿ ಎಕ್ಸಾಮಲ್ಲೇ ಇರ್ಬೋದು, 5 ಅಂಕಗಳಿಗೆ ಇರುವಂತಹ ಸಂಪೂರ್ಣವಾದಂತಹ ಒಂದು ಅಂಕಗಳನ್ನು ನೀವು ಪಡೆಯುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ 5 ಅಂಕಗಳಿಗೆ 2 ಪ್ರಶ್ನೆಗಳು ಇರುತ್ತೆ. ಒಟ್ಟಾರೆ 10 ಅಂಕಗಳು ಇರುತ್ತೆ. ಈ 10 ಅಂಕಗಳಿಗಾಗಿ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 4ಅಲ್ಲಿ ಯಾವುದಾದ್ರೂ 2 ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬರೆದ್ರೆ ನಿಮಗೆ 10 ಅಂಕಗಳು ಸುಲಭವಾಗಿ ದೊರೆಯುತ್ತೆ. ಹಾಗಿದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ನಿಮ್ಮ ಆ್ಯನ್ಯುವಲ್ಗೆ ಮತ್ತು ಪ್ರಿಪ್ರೇಟರಿಗೆ ಫಿಕ್ಸ್ಡ್ ಇರುವಂತಹ ಕ್ವಶನ್ಸ್ಗಳನ್ನು 5 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದರೆ, ಈ ಕಲಾಶೈಲಿಯಲ್ಲಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದ್ದು, ಅಲ್ಲಿಯವರೆಗೆ ಬುದ್ಧನ ಅಸ್ತಿತ್ವವನ್ನು ಕಮಲ, ಛತ್ರಿ ಮುಂತಾದ ಚಿಹ್ನೆಗಳಿಂದ ತೋರಿಸಲಾಗ್ತಾ ಇತ್ತು. ವಿಗ್ರಹಗಳನ್ನು ಕೆತ್ತುವಾಗ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು, ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನವನ್ನು ಹರಿಸಿ ಸ್ವಾಭಾವಿಕ ಜೋಡಣೆಯೊಂದಿಗೆ ಮೂಡಿಸಲಾಗಿದೆ. ಕಲಾ ಕೌಶಲ್ಯದಿಂದ ಕೂಡಿದ ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನು ತುಂಬ ಸೂಕ್ಷ್ಮ ಹಾಗೂ ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ. ವಿಗ್ರಹದ ಮೇಲಿನ ಆಭರಣಗಳ ಕೆತ್ತನೆಯು ಭೌತಿಕ ಸೌಂದರ್ಯವನ್ನು ವೃದ್ಧಿಸಿ ವಿಗ್ರಹಗಳಿಗೆ ಮೆರುಗು ನೀಡಿದೆ. ಬಹುತೇಕ ಈ ನಮೂನೆಗಳನ್ನು ಕಲ್ಲು, ಅರಚುಕಲ್ಲು ಮತ್ತು ಜೇಡಿಮಣ್ಣಿನಿಂದ ತಯಾರಿಸಲಾಗಿದೆ. ಈ ವಿಗ್ರಹಗಳಲ್ಲಿ ಬಳಸಲಾಗಿರುವಂತಹ ತಾಂತ್ರಿಕತೆ ಗ್ರೀಕ್ ಶೈಲಿಯದ್ದಾದರೆ ಅದರ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯವಾದುದಾಗಿದೆ. ಮುಂದಿನ ಒಂದು ಪ್ರಶ್ನೆ, ತಾಳಿಕೋಟೆಯ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅಂತ ಕೇಳಿದರೆ. ಉತ್ತರವನ್ನು ನೋಡೋದಾದರೆ, ತಾಳಿಕೋಟೆ ಕದನವು ಸಾಶ 1565ರಲ್ಲಿ ಅಳಿಯ ರಾಮರಾಯ ಮತ್ತು ಶಾಹಿ ಸುಲ್ತಾನರ ಒಕ್ಕೂಟದ ನಡುವೆ ನಡೀತದೆ. ಕಾರಣವನ್ನು ನೋಡೋದಾದರೆ, ದೋಆ ಪ್ರದೇಶದ ಮೇಲಿನ ಪ್ರಭುತ್ವ, ಧಾರ್ಮಿಕ ಭಿನ್ನತೆ, ಅಳಿಯ ರಾಮರಾಯನ ನೀತಿ, ಶಾಹಿ ಸುಲ್ತಾನರ ಆಂತರಿಕ ಕಚ್ಚಾಟದಲ್ಲಿ ಹಸ್ತಕ್ಷೇಪವನ್ನು ಮಾಡಿದ್ದು, ಸುಲ್ತಾನರೊಂದಿಗೆ ಒಡೆದು ಆಳುವಂತಹ ನೀತಿಯನ್ನು ಅನುಸರಿಸಿದ್ದು. ತಕ್ಷಣದ ಕಾರಣಗಳನ್ನು ನೋಡೋದಾದರೆ, ಬಿಜಾಪುರದ ಆದಿಲ್ ಶಾನು ರಾಯಚೂರು ಕೋಟೆಯನ್ನು ಹಿಂದಿರುಗಿಸಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಿಸಲಾಗಿ ರಾಮರಾಯ ಅವರನ್ನು ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಪರಿಣಾಮಗಳು, ವಿಜಯನಗರ ಸಾಮ್ರಾಜ್ಯವು ಅಂತ್ಯಗೊಂಡು ಲೂಟಿಯಾಗ್ತದೆ. ಪೋರ್ಚುಗೀಸರಿಗೆ ವಿಜಯನಗರ ಅರಸರ ಬೆಂಬಲವಿಲ್ಲದೆ ವ್ಯಾಪಾರನೂ ಕೂಡ ಕುಸಿದೋಯ್ತು. ಹಿಂದೂ ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿ ಆಗ್ತದೆ. ಅರವೀಡು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಅಸಮರ್ಥವಾಯಿತು. ಹಾಗೆ ವಿಜಯನಗರದ ಸಾಮಂತರಾಗಿದ್ದಂತಹ ಅರಸರು ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತಾರೆ. ಮುಂದಿನದು, ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ. ಇವರು ಸಾಶ 1017ರಲ್ಲಿ ಚೆನ್ನೈ ಸಮೀಪದ ಶ್ರೀ ಪೆರಂಬದೂರಿನಲ್ಲಿ ಜನಿಸ್ತಾರೆ. ಇವರ ತಂದೆ ತಾಯಿಗಳು ಸೋಮ್ಯಾಜಿ ಮತ್ತು ಕಾಂತಿಮತಿ. ಇವರು ಕಂಚಿನಲ್ಲಿ ಗುರುಗಳಾದಂತಹ ಯಾದವ ಪ್ರಕಾಶರ ಬಳಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ತನ್ನ 16ನೇ ವಯಸ್ಸಿನಲ್ಲಿ ತಂಗಮ್ಮಳೊಂದಿಗೆ ವಿವಾಹವಾಗಿ ಸಾಂಸಾರಿಕ ಜೀವನದಲ್ಲಿ ಅತೃಪ್ತರಾಗಿ ಸಂಸಾರವನ್ನು ತೊರೆದು ಸನ್ಯಾಸಿಯಾಗ್ತಾರೆ. ಶ್ರೀರಂಗಂ ಮಠದ ಮುಖ್ಯಸ್ಥರಾಗಿ ಹೊಯ್ಸಳ ವಿಷ್ಣುವರ್ಧನ ಆಶ್ರಯವನ್ನು ಕೂಡ ಇವರು ಪಡೀತಾರೆ. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಕೂಡ ಪ್ರತಿಪಾದಿಸಿದರು. ಶ್ರೀ ಅಥವಾ ಲಕ್ಷ್ಮಿ ಆರಾಧನೆಗೆ ಪ್ರಾಮುಖ್ಯತೆಯನ್ನು ನೀಡಿರುವುದರಿಂದ ಅವರ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಎಂದು ಕರೆಯಲಾಗ್ತದೆ. ಲಕ್ಷ್ಮಿಯನ್ನು ಮನುಷ್ಯರು ಮತ್ತು ದೇವರ ಮಧ್ಯವರ್ತಿ ಎಂದು ಪರಿಗಣಿಸಲಾಗಿದೆ. ಅವರು ಶಂಕರರ ಮಾಯಾವಾದವನ್ನು ಖಂಡಿಸಿ ದೇವರಿದ್ದಾನೆ, ಪ್ರಪಂಚ ಸತ್ಯ, ಪರಮಾತ್ಮನಿಲ್ಲದೆ ಆತ್ಮಕ್ಕೆ ಸ್ವತಂತ್ರವಿಲ್ಲ, ಮೋಕ್ಷಕ್ಕೆ ಭಕ್ತಿ ಮಾರ್ಗವೇ ಪ್ರಧಾನವಂತ ಹೇಳ್ಬಿಟ್ಟು ಅವರು ಪ್ರತಿಪಾದಿಸ್ತಾರೆ. ಅವರ ಭಕ್ತಿ ಮಾರ್ಗದಲ್ಲಿ 2 ಅಂಶಗಳಿವೆ. ಅವು ಪ್ರಾಪತ್ತಿ ಅಂದರೆ ದೇವರಿಗೆ ಪೂರ್ಣವಾಗಿ ಶರಣಾಗುವಂಥದ್ದು, ಆಚಾರಾಭಿಮಾನ ಅಂದರೆ ಗುರುವಿಗೆ ಶರಣಾಗುವಂಥದ್ದು. ಮುಂದಿನದು, ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ.
ಉತ್ತರ ಯುರೋಪಿಯನ್ನರು ಆಗಮಿಸುವಂತಹ ಮುಂಚೆ ಭಾರತದಲ್ಲಿ ಶಿಕ್ಷಣವು ಧರ್ಮಾಧಾರಿತವಾಗಿದ್ದು ಹಿಂದೂ ಪಾಠಶಾಲೆಗಳು ಮುಸ್ಲಿಮರಲ್ಲಿ ಮದ್ರಾಸಗಳಲ್ಲಿ ನಡೀತಾ ಇತ್ತು. ಈಸ್ಟ್ ಇಂಡಿಯಾ ಕಂಪನಿಯು ಜನರಿಗೆ ಶಿಕ್ಷಣವನ್ನು ನೀಡಲೇ ಆಸಕ್ತಿ ತೋರ್ದಿದ್ರೂ ಸಹ ಬ್ರಿಟಿಷ್ ಸಂಸತ್ತು ಚಾರ್ಟರ್ ಕಾಯ್ದೆಯನ್ನು ಅಂಗೀಕರಿಸಿ ಭಾರತದಲ್ಲಿನ ಶಿಕ್ಷಣದ ಅಭಿವೃದ್ಧಿಗೆ ವಾರ್ಷಿಕವಾಗಿ 1,00,000 ರೂಪಾಯಿಗಳನ್ನು ಒದಗಿಸಿತು. ಆದರೆ ಕಂಪನಿಯು ಪೌರಾತ್ಯರು, ಓರಿಯೆಂಟ್ ಲಿಡ್ಸ್ ಮತ್ತು ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗ ಆಂಗ್ಲಿಸಿಸ್ಟರು ಮಧ್ಯದ ಭಿನ್ನಾಭಿಪ್ರಾಯದಿಂದಾಗಿ ಈ ಹಣವನ್ನು ಖರ್ಚು ಮಾಡಲಿಲ್ಲ. ಈ ವಿವಾದವು 1835ರವರೆಗೂ ಕೂಡ ಮುಂದುವರಿತೆ. ಮೆಕಾಲೆ ವರದಿ ಹೇಳುತ್ತೆ, ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕನು ಈ ವಿವಾದವನ್ನು ಬಗೆಹರಿಸಲು ಮೆಕಾಲೆಯನ್ನು ನೇಮಕ ಮಾಡ್ತಾರೆ. ಈತನ ವರದಿಯನ್ನು ಸಲ್ಲಿಸಿ ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರ ಅಭಿಪ್ರಾಯಗಳನ್ನು ಬೆಂಬಲಿಸಿದರು. ಈತ ಭಾರತದಲ್ಲಿ ಪಾಶ್ಚಾತ್ಯ ಮಾದರಿಯ ಶಿಕ್ಷಣ ವ್ಯವಸ್ಥೆಯ ಬೆಳವಣಿಗೆಗೆ ಹಾಗೂ ಇಂಗ್ಲಿಷನ್ನು ಮಾಧ್ಯಮವಾಗಿಸಬೇಕು ಅಂತ ಹೇಳ್ಬಿಟ್ಟು ಪ್ರತಿಪಾದಿಸ್ತಾರೆ. ಈ ಶಾಸನವು ಶಿಕ್ಷಣದ ಮೂಲಕ ಜನರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸುವ ಹಾಗೂ ಈಸ್ಟ್ ಇಂಡಿಯಾ ಕಂಪನಿಯ ಕೆಲಸಕ್ಕೆ ಗುಮಾಸ್ತರನ್ನು ತಯಾರಿಸುವಂತಹ ಒಂದು ಉದ್ದೇಶವನ್ನು ಹೊಂದಿತ್ತು. ಮುಂದೆ ವುಡ್ಸನ ವರದಿ ಹೇಳುತ್ತೆ, 1854ರಲ್ಲಿ ಭಾರತದಲ್ಲಿ ಶಿಕ್ಷಣದ ಅಭಿವೃದ್ಧಿಯ ಮುಂದಿನ ಹಂತ ಅಂದರೆ 1854ರ ಸರ್ ಚಾರ್ಲ್ಸ್ ವುಡ್ನಿಂದ ಸಿದ್ಧಪಡಿಸಲ್ಪಟ್ಟಂಥದ್ದು. ವುಡ್ಸನ ವರದಿ ಅಂಶಗಳೆಂದರೆ ಕಂಪನಿಯು ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆ, ಪಟ್ಟಣಗಳಲ್ಲಿ ಪ್ರೌಢಶಾಲೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾಲೇಜುಗಳನ್ನು ಆರಂಭಿಸಬೇಕು ಅಂತ. ಪ್ರಾಥಮಿಕ ಶಿಕ್ಷಣವು ದೇಶೀಯ ಭಾಷೆಗಳಲ್ಲಿರಬೇಕು, ಪ್ರೌಢಶಾಲೆಗಳಲ್ಲಿ ಹಾಗೂ ಉನ್ನತ ಶಿಕ್ಷಣಕ್ಕೆ ಆಂಗ್ಲ ಮಾಧ್ಯಮವಾಗಿರಬೇಕು ಅಂತ. ಹಾಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನವೂ ಕೂಡ ನೀಡುವುದು. ಕಂಪನಿಯು ಎಲ್ಲ ಪ್ರಾಂತ್ಯಗಳಲ್ಲಿ ಶಿಕ್ಷಣದ ಮೇಲ್ವಿಚಾರಣೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಕೂಡ ಸ್ಥಾಪಿಸಬೇಕಾಯಿತು. ಲಂಡನ್ ವಿಶ್ವವಿದ್ಯಾನಿಲಯ ಮಾದರಿಯಲ್ಲಿ ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾಗಳಲ್ಲಿಯೂ ಕೂಡ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆಯನ್ನು ಮಾಡಲಾಗ್ತದೆ. ಹಾಗೆ ಶಿಕ್ಷಕರ ತರಬೇತಿ ಕಾಲೇಜುಗಳನ್ನು ಕೂಡ ಆರಂಭಿಸಲಾಗುತ್ತೆ. ವೃತ್ತಿ ಶಿಕ್ಷಣ ಮತ್ತು ತಾಂತ್ರಿಕ ಶಾಲಾ ಕಾಲೇಜುಗಳ ಸ್ಥಾಪನೆ, ಮಹಿಳಾ ಶಿಕ್ಷಣಕ್ಕೆ ಪ್ರಾಧಾನ್ಯತೆ, ಈ ವರದಿಯ ಬಹುತೇಕ ಶಿಫಾರಸುಗಳು ಅನುಷ್ಠಾನಗೊಳ್ತವೆ. ಚಾರ್ಲ್ಸ್ ವುಡ್ನ ವಿಚಾರಗಳು ಭಾರತೀಯ ಶಿಕ್ಷಣದ ಮೇಲೆ ಮುಂದಿನ ಅನೇಕ ವರ್ಷಗಳವರೆಗೆ ಪ್ರಭಾವವನ್ನು ಬೀರಿದ್ವು. ಈ ವರದಿಯನ್ನು ಭಾರತದಲ್ಲಿನ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಅಂಶಗಳು ಯಾವುವು ಅಂತ ಇದೆ. ವೈದಿಕ ಧರ್ಮದಲ್ಲಿನ ಗೊಂದಲಗಳು ಮೊದಲೇ ಕಾರಣ. ಪುರೋಹಿತರ ಪ್ರಭಾವದಿಂದಾಗಿ ಬಹಳಷ್ಟು ಕಠೋರತೆಗಳು ಧರ್ಮದೊಳಗೆ ನುಸುಳಿ ಜನರನ್ನು ಬೇಸರಗೊಳ್ಳುವಂತೆ ಮಾಡ್ತು. ಪುರೋಹಿತ ವರ್ಗದ ಪರಮಾಧಿಕಾರ ಪ್ರಾರಂಭ ಆಯಿತು. ಅಂದರೆ ಎಲ್ಲರಿಗಿಂತ ತಾವೇ ಶ್ರೇಷ್ಠ ಅಂತ ತಿಳಿದು ಇತರ ಜಾತಿಗಳ ಮೇಲೆ ಪರಮಾಧಿಕಾರವನ್ನು ಅವರು ಸ್ಥಾಪಿಸ್ತಾರೆ. ಪ್ರಾಣಿ ಬಲಿಯನ್ನು ಕೊಡುವಂಥದ್ದು ಸಾಮಾನ್ಯ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಣಿ ಬಲಿ ಶಾಸ್ತ್ರಗಳ ವಿಧಿಗಳು ಒಂದು ಭಾಗವಾಗಿತ್ತು ಮತ್ತು ಇವುಗಳ ಆಚರಣೆಯೂ ಕೂಡ ದುಬಾರಿ ಆಗ್ತಾ ಹೋಯಿತು. ಮುಂದಿನದು ಮಂತ್ರಗಳ ಪಠಣ. ಮಂತ್ರಗಳ ಸಂಸ್ಕೃತದಲ್ಲಿದ್ದಂತಹ ವೈದಿಕ ಸಾಹಿತ್ಯ ಜನಸಾಮಾನ್ಯರಿಗೆ ಅರ್ಥವಾಗ್ತಾ ಇರಲಿಲ್ಲ. ಇದರಿಂದ ಮಂತ್ರ ಪಠಣೆಯಲ್ಲಿ ನಂಬಿಕೆಯನ್ನು ಕಳೆದುಕೊಂಡ್ರು. ಜಾತಿ ಪದ್ಧತಿ. ಬ್ರಾಹ್ಮಣರು ಉನ್ನತ ಸ್ಥಾನವನ್ನು ಹೊಂದಿದ್ರು. ಇತರೆ ವರ್ಗದವರು ಮತ್ತು ಶೂದ್ರರು ಹೇಳಿಕೊಳ್ಳಲಾಗದ ಸಂಕಷ್ಟಗಳಿಗೆ ಅವರು ಗುರಿಯಾಗ್ತಾರೆ. ಮಹಾನ್ ವ್ಯಕ್ತಿಗಳ ಜನನ. ಇದೇ ಸಮಯದಲ್ಲಿ ಮಹಾವೀರ ಮತ್ತು ಬುದ್ಧನಂತಹ ಮಹಾವ್ಯಕ್ತಿಗಳ ಜನನವಾಗಿ ಅವರು ಸರಳವಾದ ಭಾಷೆ ಮತ್ತು ತತ್ವಗಳನ್ನೊಳಗೊಂಡ ಧರ್ಮಗಳನ್ನು ಬೋಧಿಸ್ತಾರೆ. ಇವೆಲ್ಲವೂ ಹೊಸ ಮತಗಳ ಉದಯಕ್ಕೆ ಕಾರಣವಾಗ್ತವೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಚಿತ್ರಿಸಿ ಅಂತ ಕೇಳಿದರೆ, ಅಲ್ಲಾವುದ್ದೀನನು ಪ್ರಬಲ ಮತ್ತು ಸಮರ್ಥ ಆಡಳಿತಗಾರನಾಗಿದ್ದ. ದೈವದಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾನೆ. ಸರದಾರರು ಮತ್ತು ಅಧಿಕಾರಿಗಳ ವೈವಾಹಿಕ ಸಂಬಂಧವನ್ನು ನಿರ್ಬಂಧಿಸಿದ್ದ. ಅವರ ಗುಪ್ತ ಸಭೆ ಮತ್ತು ಔತಣಕೂಟಗಳನ್ನು ಕೂಡ ಆತ ನಿರ್ದೇಶಿಸಿದ್ದಾನೆ ಮತ್ತು ಗುಪ್ತಚರರನ್ನು ಕೂಡ ಆತ ನೇಮಿಸಿದ್ದ. ಸೈನಿಕ ಸುಧಾರಣೆಗಳನ್ನು ಮಾಡ್ತಾನೆ. ಬೃಹತ್ ಮತ್ತು ಸರ್ವಸನ್ನದ್ಧ ಸೈನ್ಯವಿತ್ತು. ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿ, ಸೈನಿಕರ ನಕಲಿ ಹಾಜರಾತಿ ಮತ್ತು ಭ್ರಷ್ಟಾಚಾರವನ್ನು ತಡೆಯಲು ವಿವರಣಾತ್ಮಕ ದಾಖಲೆಗಳ ನಿರ್ವಹಣೆಯನ್ನು ಕೂಡ ಅವನು ಜಾರಿಗೆ ತಂದ. ಜಾಗೀರ್ ಪದ್ಧತಿಯನ್ನು ರದ್ದುಪಡಿಸಿ ನಗದು ರೂಪದಲ್ಲಿ ವೇತನವನ್ನು ನೀಡಿದ. ಅರೀಜ್ ಇ ಮುಮಾಲಿಕ್ ಎಂಬ ಅಧಿಕಾರಿಯು ಸೈನಿಕರ ಅಧಿಕಾರವನ್ನು ಹೊಂದಿರ್ತಾನೆ. ಕಂದಾಯ ಸುಧಾರಣೆಯನ್ನು ಮಾಡ್ತಾನೆ. ವೈಜ್ಞಾನಿಕ ತಳಹದಿಯ ಮೇಲೆ ಭೂಮಾಪನವನ್ನು ಆರಂಭಿಸಿ ಭೂ ಕಂದಾಯವನ್ನು ನಿಗದಿಪಡಿಸಿದ. ಸರದಾರರು, ಜಾಗೀರ್ದಾರರು ಮತ್ತು ಉಲೇಮಾರ ಮೇಲೆ
ಅವನು ಹೆಚ್ಚಿನ ತೆರಿಗೆಗಳನ್ನು ಹೇರ್ತಾನೆ. ಮುಸ್ಲಿಮೇತರ ಮೇಲೆ ಜಜಿಯಾವನ್ನು ವಿಧಿಸಿದ್ದಾನೆ. ಅವರು ಯಾತ್ರಾ ತೆರಿಗೆ, ಸರಕು ತೆರಿಗೆಗಳನ್ನು ಕೂಡ ಕೊಡಬೇಕಿತ್ತು. ಕಂದಾಯ ಅಧಿಕಾರಿಗಳ ಭ್ರಷ್ಟಾಚಾರವನ್ನು ತಡೆಯುವಂತಹ ಉದ್ದೇಶದಿಂದ ಅವರ ವೇತನವನ್ನು ಹೆಚ್ಚಿಸ್ತಾನೆ. ರೈತರಿಂದ ಭೂ ಕಂದಾಯವನ್ನು ಸಂಗ್ರಹಿಸಲು ಮುಸ್ತಾಕ್ ರಾಜ್ ಎಂಬ ವಿಶೇಷ ಅಧಿಕಾರಿಯ ಹುದ್ದೆಯನ್ನು ಕೂಡ ಆತ ಸೃಷ್ಟಿಸಿದ. ಆರ್ಥಿಕ ಸುಧಾರಣೆಗಳು, ಮಾರುಕಟ್ಟೆಯ ನಿಯಮಗಳು. ಸೈನಿಕನಿಗೆ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಮಾರುಕಟ್ಟೆಯಲ್ಲಿ ನಿಯಮವನ್ನು ಜಾರಿಗೊಳಿಸ್ತಾನೆ. ದೈನಂದಿನ ಉಪಯೋಗದ ಎಲ್ಲ ವಸ್ತುಗಳ ದರವನ್ನು ನಿಗದಿಗೊಳಿಸಲಾಗುತ್ತೆ. ಮಾರುಕಟ್ಟೆಯನ್ನು ನಿಯಂತ್ರಿಸಲು ಪ್ರತ್ಯೇಕ ಇಲಾಖೆ ಮತ್ತು ವಿಶೇಷ ಅಧಿಕಾರಿಗಳನ್ನು ಕೂಡ ನೇಮಿಸ್ತಾನೆ. ರಾಜಧಾನಿಯಲ್ಲಿ ನಿಗದಿಗೊಳಿಸಿದಂತಹ ದರಗಳು ಎಲ್ಲ ನಗರಗಳಿಗೂ ಕೂಡ ಅವು ಅನ್ವಯ ಆಗ್ತಾ ಇತ್ತು. ಸರ್ಕಾರಿ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಶೇಖರಿಸಿಡಲಾಗ್ತಾ ಇತ್ತು. ತುರ್ತು ಸರಬರಾಜುಗಳಾದ ಕೊರತೆಯ ಸಮಯ ಮತ್ತು ಬರಗಾಲಗಳಿಗೂ ಕೂಡ ಉಪಯೋಗಿಸಲಾಗ್ತಾ ಇತ್ತು. ಯಾವುದೇ ವ್ಯಾಪಾರ ಅಥವಾ ಮಾರಾಟಗಾರ ತೂಕ ಮತ್ತು ಅಳತೆಗಳಲ್ಲಿ ವಂಚಿಸಿದರೆ ವಂಚಿಸಲಾದ ತೂಕಕ್ಕೆ ಸಮನಾದಷ್ಟು ಮಾಂಸವನ್ನು ಅವನ ಶರೀರ ತೊಡೆದಿಂದ ಕತ್ತರಿಸಿ ಹಾಕುವಂಥ ಶಿಕ್ಷೆ ವಿಧಿಸಲಾಗ್ತಾ ಇತ್ತು. ಅಲ್ಲಾವುದ್ದೀನ್ ಖಿಲ್ಜಿಯ ಕೊನೆಯ ದಿನಗಳು ಸುಖಕರವಾಗಿರಲಿಲ್ಲ. ಅವನ ನಂಬಿಕಸ್ಥ ಸೇನಾಪತಿ ಮಲಿಕಾಫುರ್ ಅವನಿಗೆ ವಿಷಪ್ರಾಶನ ಮಾಡಿದ್ದರಿಂದ ಸುಲ್ತಾನನು 1316ರಲ್ಲಿ ಆತ ಮರಣವನ್ನು ಹೊಂದಿದ. ಬಸವೇಶ್ವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಅಂತ ಹೇಳಿದರೆ, ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಅಂದರೆ ಸಾಮಾಜಿಕ ಸುಧಾರಣೆಗಳನ್ನು ನೋಡೋದಾದರೆ ಜಾತಿ ಪದ್ಧತಿ, ಮೂಢನಂಬಿಕೆ, ಬಹುದೇವತಾ ಆರಾಧನೆ, ಮೂರ್ತಿ ಪೂಜೆ, ಪ್ರಾಣಿ ಬಲಿಗಳನ್ನು ಆತ ಖಂಡಿಸಿದರು. ಸಹಭೋಜನ, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿದರು. ಕಾಯಕವೇ ಕೈಲಾಸ, ದಯೆಯೇ ಧರ್ಮದ ಮೂಲ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾರೆ. ಧಾರ್ಮಿಕ ಸುಧಾರಣೆಗಳನ್ನು ತರ್ತಾರೆ. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಜಾತಿ ಭೇದವಿಲ್ಲದೆ ಲಿಂಗ ಪೂಜೆಗೆ ಆದ್ಯತೆಯನ್ನು ನೀಡಿ ಎಲ್ಲರೂ ಲಿಂಗ ಧರಿಸುವಂತೆ ಮಾಡ್ತಾರೆ. ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು. ಶ್ರಮ, ಗೌರವವನ್ನು ಕೂಡ ಅವರು ಎತ್ತಿ ಹಿಡಿತಾರೆ. ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ವಚನ ಸಾಹಿತ್ಯವನ್ನು ಕೂಡ ಅವರು ಬೆಳೆಸಿದರು. ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ಗುರುತಿಸಿ ಅಂತ ಕೇಳಿದರೆ, ಕಾರಣಗಳನ್ನು ನೋಡೋದಾದರೆ ರಾಜಕೀಯ ಕಾರಣಗಳು. ಶೌಕತ್ ಜಂಗ್, ಗಸ್ತಿ ಬೇಗಂ ಮುಂತಾದವರು ಸಿರಾಜ್ ಉದ್ ದೌಲನ ವೈರಿಗಳಾಗಿರ್ತಾರೆ. ಇವರಿಗೆ ಬ್ರಿಟಿಷರ ಬೆಂಬಲವೂ ಕೂಡ ಇತ್ತು. ದಸ್ತಗಳ ದುರುಪಯೋಗ ಮಾಡ್ತಾರೆ. ಮೊಘಲ್ ಸಾಮ್ರಾಟರು ಇಂಗ್ಲಿಷ್ಗೆ ಬಂಗಾಳದಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕಾಗಿ ಅನುಮತಿಯನ್ನು ನೀಡಿದರು. ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಅದನ್ನು ಲಾಭಕ್ಕಾಗಿ ಸ್ಥಳೀಯ ವ್ಯಾಪಾರಿಗಳಿಗೆ ಮಾರ್ಕೊಂಡ್ರು. ಇದರಿಂದಾಗಿ ರಾಜ್ಯದ ಆದಾಯಕ್ಕೆ ನಷ್ಟ ಉಂಟಾಗ್ತದೆ. ಫ್ರೆಂಚರಿಗೆ ಆಶ್ರಯವನ್ನು ನೀಡಿದ್ದು ಬ್ರಿಟಿಷರನ್ನು ಕೆಳಿಸ್ತದೆ. ನವಾಬ ಅನುಮತಿ ಇಲ್ಲದೆ ಕಲ್ಕತ್ತಾ ಕೋಟೆಯನ್ನು ಬ್ರಿಟಿಷರು ಭದ್ರಪಡಿಸ್ಕೊಂಡ್ರು. ಕಪ್ಪು ಕೋಣೆಯ ದುರಂತವೂ ಕೂಡ ಉಂಟಾಗುತ್ತೆ. ಪರಿಣಾಮ ಅಂದರೆ ಸಿರಾಜ್ ಉದ್ ದೌಲನು ಸೋತು ಪಲಾಯನ ಮಾಡಲು ಹೋಗಿ ಆತ ಕೊಲೆ ಆಗ್ತಾನೆ. ಮೀರ್ ಜಾಫರನ್ನು ಬಂಗಾಳದ ನವಾಬನನ್ನಾಗಿ ಮಾಡಲಾಗ್ತದೆ. ಈ ಕದನವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಭದ್ರವಾದಂತಹ ಬುನಾದಿ ಆಯಿತು. ಮುಂದಿನದು ಸಿಂಧೂ ನಾಗರಿಕತೆಯ ನಗರ ಯೋಜನೆಗಳನ್ನು ನಿರೂಪಿಸಿ ಅಂತ ಕೇಳಿದರೆ, ಸಿಂಧೂ ನಾಗರಿಕತೆಯ ನಗರ ಯೋಜನೆ ಅಂದರೆ ಅವರು ಅತ್ಯಂತ ಉನ್ನತ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದಂತಹ ಜೀವನವನ್ನು ನಡೆಸ್ತಾ ಇದ್ರು ಎಂಬುದನ್ನು ಸಾಬೀತುಪಡಿಸ್ತದೆ. ಯೋಜನಾಬದ್ಧ ನಗರ ನಿರ್ಮಾಣ. ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರ ಪೀಠದ ಮೇಲೆ ನಿರ್ಮಿತ ಮುರುದುರ್ಗ ಹೊಂದಿವೆ. ಪೂರ್ವಕ್ಕೆ ಜನವಸತಿ ಪ್ರದೇಶವಿದೆ. ಅವೆರಡರ ಸುತ್ತಲೂ ಇಟ್ಟಿಗೆಗಳ ಬೃಹತ್ ಗೋಡೆ ಇದೆ. ಬೀದಿಗಳು ನೇರವಾಗಿದ್ದು ದೀಪದ ಕಂಬಗಳು ಕೂಡ ಕಂಡುಬರ್ತವೆ. ರಸ್ತೆಯ ಬದಿಯಲ್ಲಿ ಕಸದ ತೊಟ್ಟಿಗಳನ್ನು ಇಡಲಾಗಿತ್ತು. ಇವುಗಳು ಒಂದು ಉತ್ತಮ ನಗರಾಡಳಿತವಿತ್ತೆಂಬುದನ್ನು ಅದು ಸಾಬೀತುಪಡಿಸ್ತದೆ. ಒಳಚರಂಡಿ ವ್ಯವಸ್ಥೆ, ಇಂಗುಗುಂಡಿ, ವಿಶಾಲವಾದ ರಸ್ತೆಗಳಿಂದ ಕೂಡಿತ್ತು. ಮೊಹೆಂಜೊದಾರೊವಿನ ಸ್ನಾನದ ಕೊಳೆ ಹಾಗೆ ಉಗ್ರಾಣಗಳು ಕೂಡ ಕಂಡುಬರ್ತವೆ. ಸುಟ್ಟ ಇಟ್ಟಿಗೆಗಳಿಂದ ಮೇಲ್ಛಾವಣಿ ಹೊಂದಿದ ಒಂದು ಮತ್ತು ಬಹು ಅಂತಸ್ತಿನ ಮನೆಗಳು ಕೂಡ ಕಂಡುಬರ್ತವೆ. ಸಾಮಾಜಿಕ ಪರಿಸ್ಥಿತಿ. ಸಮಾಜದಲ್ಲಿ ವೃತ್ತಿ ಆಧಾರಿತವಾದಂತಹ ವರ್ಗಗಳಾದ ಪಂಡಿತ ವರ್ಗ, ಯೋಧರು, ವ್ಯಾಪಾರಿಗಳು ಮತ್ತು ಶ್ರಮಿಕರು ಇರ್ತಾ ಇದ್ರು. ಗೋಧಿ ಪ್ರಮುಖ ಆಹಾರವಾಗಿದ್ದು ಬಾರ್ಲಿ, ಅಕ್ಕಿ, ಹಣ್ಣು, ತರಕಾರಿ, ಹಾಲು, ಮೀನು, ಮಾಂಸ, ಹಂದಿ ಮಾಂಸ, ಕೋಳಿ, ಆಮೆ ಮುಂತಾದವುಗಳನ್ನು ಕೂಡ ಅವರು ಉಪಯೋಗಿಸ್ತಾ ಇದ್ರು. ಉಡುಪು ಸರಳವಾಗಿದ್ದು ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನು ಅವರು ತೊಡ್ತಾ ಇದ್ರು. ಪುರುಷರು ಮತ್ತು ಮಹಿಳೆಯರು ಮೇಲುಡುಗೆ ಮತ್ತು ಧೋತಿಯನ್ನು ಧರಿಸ್ತಾ ಇದ್ರು.
ಸ್ತ್ರೀ ಪುರುಷರಿಬ್ಬರು ಆಭರಣ ಪ್ರಿಯರಾಗಿದ್ದು ಕಿವಿಯೋಲೆ, ಕಾಲುಗೆಜ್ಜೆ, ನಡುಪಟ್ಟಿ, ನತ್ತು ಮತ್ತು ಕಂಚಿನ ಕನ್ನಡಿ ಮತ್ತು ದಂತದ ವಾಚಣಿಕೆಯನ್ನು ಅವರು ಉಪಯೋಗಿಸ್ತಾ ಇದ್ರು. ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಲ್ಲಿ ಜನರಿಗೆ ಹೆಚ್ಚು ಹಂಬಲವಿತ್ತು. ಬೇಟೆ, ಪಗಡೆ, ಮೀನು ಹಿಡಿಯುವುದು, ಚದುರಂಗ, ನೃತ್ಯ, ಸಂಗೀತ ಪ್ರಮುಖವಾದಂತಹ ಹವ್ಯಾಸಗಳಾಗಿದ್ವು. ಅಲಂಕೃತ ಮಣ್ಣಿನ ಪಾತ್ರೆಗಳನ್ನು ಕೂಡ ಉಪಯೋಗಿಸ್ತಾ ಇದ್ದ. ತಾಮ್ರ ಮತ್ತು ಕಂಚಿನ ಆಯುಧಗಳಾದಂತಹ ಕೊಡಲಿ, ಬರ್ಜಿ, ಕಟಾರಿ, ಗದೆ, ಕವಣೆ, ಬಿಲ್ಲು ಬಾಣಗಳನ್ನು ಕೂಡ ಅವರು ಉಪಯೋಗಿಸ್ತಾ ಇದ್ರು. ಶವ ಸಂಸ್ಕಾರವನ್ನು ದಹನವಿಲ್ಲವೇ ಹೂಳುವ ಪದ್ಧತಿಗಳ ಮೂಲಕ ನಡೆಸ್ತಾ ಇದ್ರು. ಆರ್ಥಿಕ ಸ್ಥಿತಿ ಕೃಷಿ ಪ್ರಮುಖ ಕಸುಬಾಗಿದ್ದು ಅವರೊಂದಿಗೆ ಪಶುಪಾಲನೆ ಮತ್ತು ಹೈನುಗಾರಿಕೆಯೂ ಕೂಡ ಇತ್ತು. ನೀರಾವರಿ ಕಲೆಯೂ ಗೊತ್ತಿತ್ತು. ನೂಲುವುದು, ನೇಯುವುದು, ಬಣ್ಣ ಹಾಕುವುದು, ಕುಂಬಾರಿಕೆ, ಮರಗೆಲಸ, ಲೋಹ ಕೈಗಾರಿಕೆ ಮುಂತಾದ ಕುಶಲ ಕೈಗಾರಿಕೆಗಳು ಕೂಡ ಅಸ್ತಿತ್ವದಲ್ಲಿ ಇದ್ವು. ಸಿಂಧು ಜನರಿಗೆ ತೂಕ ಮತ್ತು ಅಳತೆಗಳು ಕೂಡ ಗೊತ್ತಿತ್ತು. ದಶಮಾಂಶ ಪದ್ಧತಿಯ ಕೂಡ ಜ್ಞಾನವಿತ್ತು. ವಸ್ತು ವಿನಿಮಯ ಪದ್ಧತಿಯ ಮೂಲಕ ವ್ಯಾಪಾರ ಚಟುವಟಿಕೆಯನ್ನು ನಡೆಸ್ತಾ ಇದ್ರು. ದಕ್ಷಿಣ ಭಾರತ, ರಾಜಸ್ಥಾನ, ಗುಜರಾತ್ ಮುಂತಾದವುಗಳೊಂದಿಗೆ ಆಂತರಿಕ ವ್ಯಾಪಾರ ಸಂಪರ್ಕವನ್ನು ಅವರು ಹೊಂದಿದ್ರು. ದಂತ, ಚಿನ್ನ ಮತ್ತು ಮರದ ದಿಮ್ಮಿ ಮತ್ತು ಇತರ ವಸ್ತುಗಳನ್ನು ಕೂಡ ಅವರು ರಫ್ತು ಮಾಡ್ತಾ ಇದ್ರು. ಅಮೂಲ್ಯ ಹರಳುಗಳು, ತಾಮ್ರ ಮತ್ತು ತವರ ಆಮದು ಮಾಡಿಕೊಳ್ತಾ ಇದ್ರು. ಆನೆ ಮತ್ತು ಒಂಟೆಗಳನ್ನು ರಸ್ತೆ ಸಾರಿಗೆಗಾಗಿ ಉಪಯೋಗಿಸ್ತಾ ಇದ್ರು. ಮುಂದಿನದು ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, ನಕ್ಷತ್ರಾಕಾರದ ತಳಪಾಯವನ್ನು ಹೊಂದಿರ್ತಾ ಇದ್ರು. ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ. ದೇವಾಲಯ ಸುತ್ತಲಿರುವಂತಹ ಜಗತಿ ತೆರೆದ ಪ್ರದಕ್ಷಿಣೆ ಪಥವಾಗಿರ್ತಾ ಇತ್ತು. ವೈವಿಧ್ಯಮಯವಾದಂತಹ ರಚನೆ ವಿನ್ಯಾಸಗಳನ್ನೊಳಗೊಂಡು ನುಣುಪಾದ ಕಂಬಗಳು ಇದ್ವು. ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವಂತಹ ಮದನಿಕೆಯರ ವಿಗ್ರಹಗಳು ಇದ್ವು. ವಿಶಾಲವಾದ ನವರಂಗ ಅಂದರೆ ಮಧ್ಯಭಾಗದಲ್ಲಿ ಭುವನೇಶ್ವರಿ ಕೆತ್ತನೆಗಳನ್ನೊಳಗೊಂಡ ಮೇಲ್ಛಾವಣಿಯನ್ನು ಪಿರಮಿಡಿನ ಆಕೃತಿಯಲ್ಲಿ ವಿಮಾನ ಅಂದರೆ ಶಿಖರ ರೂಪದಲ್ಲಿತ್ತು. 1 ರಿಂದ 5 ಗರ್ಭಗುಡಿಗಳು ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕಟ, ಪಂಚಕೂಟ ಇತ್ತು. ಹಾಗೆ ಮುಂದಿನದು ಅಕ್ಬರನ ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನು ವಿವರಿಸಿ ಅಂತ ಕೇಳಿದರೆ, ಉತ್ತರವನ್ನು ನೋಡೋದಾದರೆ ರಜಪೂತ ನೀತಿಯನ್ನು ನೋಡೋದಾದರೆ ಧೈರ್ಯ ಮತ್ತು ರಾಜನಿಷ್ಠೆಯುಳ್ಳ ರಜಪೂತರು ಮೊಘಲರ ಶತ್ರುಗಳಾಗಿರ್ತಾ ಇದ್ರು. ಅವರು ಸಹ ಅವರ ಮಹತ್ವವನ್ನು ಅರಿತು ಅವರೊಡನೆ ಸ್ನೇಹ ಸಂಬಂಧ, ವೈವಾಹಿಕ ಸಂಬಂಧವನ್ನು ಕೂಡ ಏರ್ಪಡಿಸ್ಕೊಂಡ್ರು. ಅವರನ್ನು ಮನ್ಸಬ್ದಾರನಾಗಿ ನೇಮಿಸ್ಕೊಳ್ತಾರೆ. ಜೈಪುರದ ಬಿಹಾರಿ ಮಲ್ನ ಮಗಳಾದ ಜೋಡಾಬಾಯಿಯನ್ನು ವಿವಾಹವಾದ. ರಜಪೂತ ಅರಸರು ಆಂತರಿಕ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳಲು ಅನುಮತಿಯನ್ನು ನೀಡಿದರು. ಜಜಿಯಾವನ್ನು ರದ್ದುಪಡಿಸಿದ. ಹಾಗೆ ಧಾರ್ಮಿಕ ನೀತಿಯನ್ನು ನೋಡೋದಾದರೆ ಪರಮತ ಸಹಿಷ್ಣುವಾಗಿದ್ದಂತಹ ಅವರವರ ಧರ್ಮದ ಆಚರಣೆಗೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟ. ಹಿಂದೂ ಹಬ್ಬಗಳಲ್ಲಿ ಅವನು ಪಾಲ್ಗೊಳ್ತಾ ಇದ್ದ. ಬಾಲ್ಯ ವಿವಾಹ ಸದ್ಯ ಪದ್ಧತಿಯನ್ನು ಕೂಡ ರದ್ದುಪಡಿಸ್ದ. ಇಲಾಹಿ ಎಂಬ ಹೊಸ ಧರ್ಮವನ್ನು ಆತ ಸ್ಥಾಪಿಸ್ತಾನೆ. ಮುಂದಿನದು ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಸಾಶ 788ರಲ್ಲಿ ಜನಿಸ್ತಾರೆ. ಶಿವಗುರು ಮತ್ತು ಆರ್ಯಾಂಬ ಅವರ ತಂದೆ ತಾಯಿಗಳು. ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ಹೊಂದದೆ ಸನ್ಯಾಸಿಯಾಗ್ತಾರೆ. ಹಲವಾರು ಮಠಗಳನ್ನು ಕೂಡ ಸ್ಥಾಪಿಸಿ ಅದ್ವೈತ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸಿದರು. ಅದ್ವೈತ ಎಂದರೆ ಏಕತ್ವ ಅಥವಾ ಅಲ್ಲದ್ದು ಎಂದರ್ಥ. ಅವರ ಪ್ರಕಾರ ಬ್ರಹ್ಮ ಅಂದರೆ ದೇವರು ಅಂತಿಮ ಸತ್ಯ. ಅವನು ನಿರ್ಗುಣ, ನಿರಾಕಾರ ಮತ್ತು ಸ್ವಪ್ರಕಾಶ. ಅವರು ಲೌಕಿಕ ಪ್ರಪಂಚಕ್ಕೆ ಆದ್ಯತೆಯನ್ನು ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾರೆ. ಆದ್ದರಿಂದ ಅವರು ಪ್ರಪಂಚವನ್ನು ಮಾಯಾ ಅಂತ ಹೇಳ್ಬಿಟ್ಟು ಕರೆದ್ರು. ಪ್ರಪಂಚ ಒಂದು ಭ್ರಮೆ, ಆತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾರೆ. ಅಜ್ಞಾನಿಯು ತನ್ನ ಆಂತರ್ಯದಲ್ಲಿ ಅವನನ್ನು ಅರಿತುಕೊಳ್ಳದೆ ಬಾಹ್ಯ ಜಗತ್ತಿನಲ್ಲಿ ಹುಡುಕ್ತಾನೆ. ಈ ಸತ್ಯವನ್ನು ತಿಳಿಯಲು ಜ್ಞಾನವು ಅತೀ ಅವಶ್ಯಕ ಎಂಬ ಹಾಗೆ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ಹೇಳಿದರು. ಇವರು ವಿವೇಕ ಚೂಡಾಮಣಿ, ಆನಂದ ಲಹರಿ ಮುಂತಾದ ಗ್ರಂಥಗಳನ್ನು ಕೂಡ ರಚಿಸಿದರು. ಇಷ್ಟು ಒಂದು ದ್ವಿತೀಯ PUCಯ 5 ಅಂಕಗಳಿಗೆ ಕೇಳಬಹುದಾದಂತಹ ಬಹುನಿರೀಕ್ಷಿತ ಫಿಕ್ಸ್ಡ್ ಕ್ವಶನ್ ಅಂತ ಹೇಳಿದರೆ ತಪ್ಪಾಗಲಾರದು. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಮ್ಮ ಒಂದು ಪರೀಕ್ಷೆಯಲ್ಲಿ 10 ಅಂಕಗಳಿಗೆ ಇರುವಂತಹ 5 ಅಂಕದ ಪ್ರಶ್ನೋತ್ತರಗಳನ್ನು ಸುಲಭವಾಗಿ ಪಡಿಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ. ಧನ್ಯವಾದಗಳು.